ಅಮೆರಿಕ ಅಧ್ಯಕ್ಷರ ಜೊತೆ ರಷ್ಯಾ ಅಧ್ಯಕ್ಷ ಪುಟಿನ್ ಮಾತಾಡಿರುವಂಥ ಟೆಲಿಫೋನ್ ಸಂಭಾಷಣೆ ಇದು. ಈ ಟೆಲಿಫೋನ್ ಸಂಭಾಷಣೆ ಏನಿದೆ ಇದು ಸುಮಾರು 90 ನಿಮಿಷಗಳ ಕಾಲ, ಅಂದರೆ 1.5 ಗಂಟೆ, ಒಂದು ರೀತಿ ಹಾಲಿವುಡ್ ಪಿಕ್ಚರ್ನ ಡ್ಯುರೇಷನ್ ಅಂತ ಹೇಳ್ಬೋದು. ಈ 1.5 ಗಂಟೆಗಳ ಕಾಲ ಈ ಒಂದು ಪುಟಿನ್ ಮತ್ತು ಟ್ರಂಪ್ ನಡುವೆ ಸಂಭಾಷಣೆ ನಡೆದಿದೆ. ಈ ಸಂಭಾಷಣೆಯ ಹೈಲೈಟ್ಸ್ ಏನು ಅಂತ ಕೇಳೋದಾದರೆ, ಅತ್ಯಂತ ಅಪಾಯಕಾರಿ ಸನ್ನಿವೇಶದ ಎಚ್ಚರಿಕೆಯನ್ನು ಪುಟಿನ್ ಕೊಟ್ಟಿದ್ದಾರೆ ಅನ್ನೋದು. ಏನದು ಅತ್ಯಂತ ಅಪಾಯಕಾರಿ ಸನ್ನಿವೇಶ ಅಂತ ಹೇಳಿದ್ರೆ, ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಎರಡೂ ಯುದ್ಧಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ. ನೀವು ಇಲ್ಲಿ ಮ್ಯಾಪಲ್ಲಿ ಗಮನಿಸ್ಬೋದು, ಇಲ್ಲಿ ಇರಾನ್ ಇದೆ, ಇಲ್ಲಿ ಉಕ್ರೇನ್ ಇದೆ, ಮತ್ತು ಇಲ್ಲಿ ರಷ್ಯಾ ದೇಶ. ಅಂದರೆ ರಷ್ಯಾ ದೇಶ ಏನಿದೆ ಅದು ಉಕ್ರೇನ್ನ ಗಡಿಯನ್ನು ಹಂಚ್ಕೊಂಡಿದೆ, ಜೊತೆಗೆ ಇರಾನ್ ಕೂಡ ಅದಕ್ಕೆ ಅತಿ ಸಮೀಪದಲ್ಲೇ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇರಾನ್ನಲ್ಲಿ ಏನು ನಡೀತಿರೋ ಯುದ್ಧ ಅದು ಉಕ್ರೇನ್ ಮೇಲೂ ಪರಿಣಾಮ ಬೀಳುತ್ತೆ, ಉಕ್ರೇನ್ ಮೇಲೆ ನಡೀತಿರೋ ಯುದ್ಧ ಅದು ಇರಾನ್ ಮೇಲೂ ಪರಿಣಾಮ ಬೀರುತ್ತೆ. ಅಂಥ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್ನಲ್ಲಿ ಇರೋಂಥ ಸಂದರ್ಭದಲ್ಲಿ ಈ ಎರಡೂ ಯುದ್ಧಗಳ ಕುರಿತಾಗಿ ಪುಟಿನ್ ಅಮೆರಿಕ ಅಧ್ಯಕ್ಷರ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತು ಇದೇ ಸಮಯದಲ್ಲಿ ಏನೊಂದು ಅಮೆರಿಕ ಅಧ್ಯಕ್ಷ ಒಂದು ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅವರು ಕದನ ವಿರಾಮನ ವಿಸ್ತರಣೆ ಮಾಡಿದಾರಲ್ಲ ಇರಾನ್ ಜೊತೆಗಿನ ಕದನ ವಿರಾಮ, ಅದನ್ನು ಒಳ್ಳೆಯದೇ ಅಂತ ಹೇಳಿದ್ದಾರೆ. ಜೊತೆಗೆ ನೀವು ಸಂಧಾನ ಕೂಡ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಒಂದು ವೇಳೆ ನೀವು ಸಂಧಾನ ಮಾಡ್ಕೊಳ್ದಲೇ ಇದ್ದರೆ ಅಪಾಯಕಾರಿ ಸನ್ನಿವೇಶ ಎದುರಾಗುತ್ತೆ. ಅದು ಕೇವಲ ಇರಾನ್ಗೆ, ಅಮೆರಿಕಾಗೆ ಅಥವಾ ಇಸ್ರೇಲಿಗೆ ಮಾತ್ರ ಅಲ್ಲ, ಪಶ್ಚಿಮ ಏಷ್ಯಾ ಏನೊಂದು ಯುರೋಪಿಯನ್ ರಾಷ್ಟ್ರಗಳು, ಅಮೆರಿಕನ್ ರಾಷ್ಟ್ರಗಳು, ಮಧ್ಯಪ್ರಾಚ್ಯ, ಮಿಡ್ಲ್ ಈಸ್ಟ್ ಅಂತ ಕರೀತಾರೆ, ಅದನ್ನು ನಾವು ಭಾರತೀಯರು ಪಶ್ಚಿಮ ಏಷ್ಯಾ, ನಮಗೆ ಅಂದರೆ ನಮ್ಮ ಭಾರತದ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಏಷ್ಯಾ ಭಾಗ. ಈ ಒಂದು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಕಾಪಾಡಬೇಕು, ಕಾಪಾಡ್ದಲೇ ಇದ್ದರೆ ಅಪಾಯ ಅಂತೇಳ್ಬಿಟ್ಟು ಪುಟಿನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸನ್ನಿವೇಶಗಳನ್ನು ಗಮನಿಸಬೇಕು. ಒಂದು, ಬ್ರೇಕಿಂಗ್ ಮೊದಲು ಹೇಳ್ತಾ ಇದ್ದೆ, ಇರಾನ್ ಕೊಟ್ಟಿರೋಂಥ ವಾರ್ನಿಂಗ್, ನಮ್ಮ ಹತ್ರ ಇರುವಂಥ ಏನೊಂದು ಅಸ್ತ್ರ ಇದೆ ಅದು ನಿಮಗೆ ಭಯ ಉಂಟು ಮಾಡುತ್ತೆ, ನಿಮ್ಗೆ ಹಾರ್ಟ್ ಅಟ್ಯಾಕ್ ತರ್ಬೋದು ಅಂತ. ಜೊತೆಗೆ ಇಲ್ಲಿ ಪುಟಿನ್ ವಾರ್ನಿಂಗ್ ಮಾಡ್ತಿರೋದು, ಶಾಂತಿ ಪುನಃಸ್ಥಾಪನೆ ಆಗದಲ್ಲೇ ಇದ್ದರೆ ಅಪಾಯ ಕಾದಿದೆ ಅಂತ. ಅಂದರೆ ಏನೋ ಒಂದು ಇಲ್ಲೇನೋ ಕಿಚಡಿ ಬೇಯ್ತಾ ಇದೆ ಅಂತ. ಏನಾಗ್ತಾ ಇದೆ, ಏನೋ ಒಂದು ಹೊಸ ತಂತ್ರಗಾರಿಕೆ ನಡೀತಾ ಇದೆಯಾ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಅವ್ರು ಹೇಳ್ತಿರೋಂಥ ಮಾಹಿತಿ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆ ಆಗದಲ್ಲೇ ಇದ್ದರೆ ಅಪಾಯ ಅಂತೇಳ್ಬಿಟ್ಟು ಪುಟಿನ್ ಕೂಡ ಅಮೆರಿಕ ಅಧ್ಯಕ್ಷರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತು ಒಂದು ವೇಳೆ ಏನಾದರೂ ಅಮೆರಿಕ ಮತ್ತು ಇಸ್ರೇಲ್ ಈ ಹಿಂದೆ ಏನು ಫೆಬ್ರವರಿ 28ನೇ ತಾರೀಕು ಜಂಟಿ ದಾಳಿ ನಡೆಸ್ಬಿಟ್ಟು ಅಯಾತೊಲ್ಲಾ ಖಮೇನಿ ಅವ್ರನ್ನ ಹತ್ಯೆ ಮಾಡಿದ್ರಲ್ಲ, ಆ ರೀತಿಯಾದಂಥ ಜಂಟಿ ದಾಳಿಗಳನ್ನು ಅಥವಾ ಪ್ರತ್ಯೇಕವಾಗಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳನ್ನು ಮತ್ತೆ ಏನಾದರೂ ಇರಾನ್ ಮೇಲೆ ಪುನರಾರಂಭ ಮಾಡಿದ್ರೆ ಆವಾಗ ಈ ಪರಿಸ್ಥಿತಿ ಸಂಪೂರ್ಣ ಹದಗೆಡುತ್ತೆ ಅಂತೇಳ್ಬಿಟ್ಟು ಪುಟಿನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಿಗೆ? ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಫೋನ್ ಮೂಲಕ. ಅಂದರೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಹದಗೆಡಬಹುದು ಗೊತ್ತಿಲ್ಲ. ಮತ್ತು ಇವೆಲ್ಲದ್ರ ಮಧ್ಯ ಒಂದು ಕಡೆ ಈ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಆದರೆ, ಇನ್ನೊಂದು ಕಡೆ ಉಕ್ರೇನ್ ಜೊತೆಗಿನ ಯುದ್ಧದ ಬಗ್ಗೆನೂ ಕೂಡ ಈ ಒಂದು ಪುಟಿನ್ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅದ್ರ ಬಗ್ಗೆ ಅಂದರೆ, ನಾವು ಆ ಯುದ್ಧದಲ್ಲಿ ಮೇಲುಗೈಯೇನೋ ಸಾಧಿಸಿದ್ದೀವಿ, ಆದರೆ ಉಕ್ರೇನ್ಗೆ ಯುರೋಪ್ ಬೆಂಬಲ ಕೊಡ್ತಾ ಇದೆ, ಆ ಬೆಂಬಲವನ್ನು ನಿಲ್ಲಿಸಬೇಕು. ಅಂದರೆ ಯುರೋಪ್ ಅಂದರೆ ಕೇವಲ ಯುರೋಪಿಯನ್ ರಾಷ್ಟ್ರಗಳೆಲ್ಲ, ಒಟ್ಟಾರೆ ನ್ಯಾಟೋ ಒಕ್ಕೂಟನೇ ಬೆಂಬಲ ಕೊಡ್ತಿರೋದು. ಆ ಬೆಂಬಲ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪುಟಿನ್ ವಾದ ಮಾಡಿದ್ರೆ, ಆ ಪುಟಿನ್ ಅವರ ವಾದನ ಟ್ರಂಪ್ ಕೂಡ ಒಪ್ಪಿದ್ದಾರೆ. ಹೌದು, ಉಕ್ರೇನ್ಗೆ ನಮ್ಮ ನ್ಯಾಟೋ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ಕೊಡ್ತಿರೋಂಥ ನೆರವನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ವಾದಕ್ಕೆ ಒಪ್ಪಿದ್ದಾರೆ. ಇಲ್ಲಿ ಒಂದು ರೀತಿಯಾದಂಥ ಏನಂದರೆ, ಈ ಯುಕ್ರೇನ್ಗೆ ಬೆಂಬಲ ಕೊಡ್ತಿರೋದನ್ನು ನೇಟೋ ಕಂಟ್ರೀಸ್ ನಿಲ್ಲಿಸಬೇಕು ಅನ್ನೋದನ್ನು ಇದೇ ಮೊದಲು ಬಾರಿಗೆ ಅಮೆರಿಕನೂ ಹೇಳ್ದಂತಾಯಿತು. ಅಂದರೆ ಅಮೆರಿಕ ರಷ್ಯಾ ಸೈಡಿಗೆ ನಿಂತಂತಾಯಿತು. ಉಕ್ರೇನ್ ಮತ್ತು ಇವಾಗ ಅದು ಅನಾಥ ಶಿಶು. ಯಾವಾಗ ಉಕ್ರೇನ್ನ ಪ್ರೇರೇಪಿಸಿದ್ದು ಇದೇ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ರಷ್ಯಾ ವಿರುದ್ಧ ಯುದ್ಧ ಮಾಡೋದಕ್ಕೆ. ರಷ್ಯಾ ಯಾವಾಗ ಉಕ್ರೇನ್ ವಿರುದ್ಧ ಒಂದು ಮಿಲಿಟ್ರಿ ಕಾರ್ಯಾಚರಣೆ, ಅದು ಯುದ್ಧ ಅಲ್ಲ, ಮಿಲಿಟ್ರಿ ಕಾರ್ಯಾಚರಣೆ ಅಂತ ಆರಂಭ ಮಾಡಿದಾಗ ಇದೇ ಯುರೋಪ್ ಮತ್ತು ಅಮೆರಿಕನ್ ಕಂಟ್ರೀಸ್ಗಳು, ಆವಾಗ ಜೋ ಬೈಡನ್ ಅವರು ಅಮೆರಿಕ ಅಧ್ಯಕ್ಷ ಇದ್ದರು, ಅವರು ಎಲ್ಲರೂ ಸೇರ್ಕೊಂಡು ಈ ಒಂದು ಯುದ್ಧಕ್ಕೆ ದೊಡ್ಡ ಮಟ್ಟದ ಸಪೋರ್ಟನ್ನು ಮಾಡಿದ್ರು. ಈ ಯುದ್ಧ ಈಗಾಗಲೇ 4ರಿಂದ 5 ವರ್ಷ ಕಳೆದೋಯ್ತು. ಇಂಥ ಸಂದರ್ಭದಲ್ಲಿ ಉಕ್ರೇನ್ ಯುದ್ಧ ಮಾಡ್ತಿರೋದೇ ತಪ್ಪು, ಆ ಉಕ್ರೇನ್ ಯುದ್ಧಕ್ಕೆ ಯುರೋಪ್ ನೆರವು ನೀಡ್ತಿರೋದೇ ತಪ್ಪು ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಪ್ಲೇಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಉಕ್ರೇನ್ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ಲ ಅಂತಾದರೆ ಅದು ಏನು ಮಾಡುತ್ತೆ? ಹೀಗಾಗಿ ಮೇ 9ನೇ ತಾರೀಕು ರಷ್ಯಾದ ದಿಗ್ವಿಜಯ ದಿನ ಅಂತ ಇದೆ. ಏನದು ದಿಗ್ವಿಜಯ ದಿನ? ನಾನು ಅದನ್ನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ. ಆ ದಿಗ್ವಿಜಯ ದಿನದಂದು ಉಕ್ರೇನ್ ಜೊತೆ ರಷ್ಯಾ ಕದನ ವಿರಾಮ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಅಂದರೆ ಇನ್ನು ಮುಂದಿನ 10 ದಿನಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕೂಡ ನಿಲ್ಲೋ ಸೂಚನೆಯನ್ನು ಈ ಒಂದು ರಷ್ಯಾ ಅಧ್ಯಕ್ಷರು ಇದೀಗ ಕೊಟ್ಟಿದ್ದಾರೆ. ಅದು ಕೂಡ ಅಮೆರಿಕ ಅಧ್ಯಕ್ಷರಿಗೆ ಫೋನ್ ಕಾಲ್ ಮೂಲಕ. ಏನಂದರೆ, ಜರ್ಮನಿಯ ನಾಜಿ ವಿರುದ್ಧ 2ನೇ ಮಹಾಯುದ್ಧ ನಡೀತು 1945ರಿಂದ 47ರವರೆಗೂ. ಆ ಒಂದು ಮಹಾಯುದ್ಧದಲ್ಲಿ 45ರಲ್ಲಿ
ಮುಕ್ತಾಯ ಆದಂತಹ ಒಂದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ನಾಜಿ ವಿರುದ್ಧ ಗೆಲುವು ಸಾಧಿಸಿತು ರಷ್ಯಾ. ಅಂದರೆ ರಷ್ಯಾ ಸೇರಿದಂತೆ ಎಲ್ಲ ಅಲೈಡ್ ಫೋರ್ಸಸ್ ಅಂತ ಏನಿತ್ತು, ಆ ಅಲೈಡ್ ಫೋರ್ಸಸ್ಗಳು ಏಕಕಾಲದಲ್ಲಿ ಜರ್ಮನಿ ಮೇಲೆ ದಾಳಿ ನಡೆಸಿ ಅವಾಗ ಹಿಟ್ಲರು ಆತ್ಮಹತ್ಯೆ ಮಾಡ್ಕೊಂಡ. ಅಂಥ ಒಂದು ಸಂದರ್ಭದಲ್ಲಿ ನಾಜಿಗಳ ವಿರುದ್ಧ ಜಯ ಸಾಧಿಸ್ತಲ್ಲ, ಆ ಒಂದು ಸವಿನೆನಪಿಗೆ ರಷ್ಯಾ ಅದನ್ನು ದಿಗ್ವಿಜಯ ದಿನ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಮೇ 10ನೇ ತಾರೀಕನ್ನು. ಆ ಮೇ 10ನೇ ತಾರೀಕಂದೇನೆ ಅವರು ಕದನ ವಿರಾಮ ಘೋಷಣೆ ಮಾಡೋ ಅಂಥ ಸಾಧ್ಯತೆ ಇದೆ. ಈ ಮೂಲಕ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲೋ ಅಂಥ ಸಮಯ. ಅಂದರೆ ಏನೊಂದು 2021ರಿಂದ ಏನು ನಡೀತಾ ಇತ್ತು ಈ ಯುದ್ಧ ಅಂತಿಮ ಆಗುವಂಥ ಗಳಿಗೆ ಕೂಡಿ ಬರ್ತಾ ಇದೆ. ಇದು ಒಂದು ರೀತಿಯಾದಂಥ ಸಂತಸದ ಒಂದು ಸಮಾಧಾನಕರ ಇಡೀ ವಿಶ್ವಮಟ್ಟಕ್ಕೆ ಅನ್ನೋದಾದರೆ, ಮತ್ತೊಂದು ಕಡೆ ಆಘಾತಕಾರಿ ಘಟನೆ ಇನ್ನೊಂದು ಇರಾನ್ನಲ್ಲಿ ಕಾಡ್ತಾ ಇದೆ. ಹಂಗಾಗಿ ಇರಾನ್ನಲ್ಲೂ ಶಾಂತಿ ಪುನಃಸ್ಥಾಪನೆ ಆಗಬೇಕು ಅನ್ನೋದು ರಷ್ಯಾ ಅಧ್ಯಕ್ಷರ ಒಂದು ಆಗ್ರಹ. ಜೊತೆಯಲ್ಲೇನೆ ಒಂದು ವೇಳೆ ಶಾಂತಿ ಪುನಃಸ್ಥಾಪನೆ ಆಗದಲ್ಲೇ ಇದ್ದರೆ ಏನೆಲ್ಲ ಅಪಾಯಗಳು ಆಗ್ತವೆ ಅನ್ನೋದನ್ನು ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹಂಗಾಗಿ ಏನಾಗುತ್ತೆ ಅನ್ನೋ ಈ ಒಂದು ಒತ್ತಡ ಟೆನ್ಷನ್ಗಳ ಮಧ್ಯೆ ಪಾಕಿಸ್ತಾನಕ್ಕೆ ಒಂದು ರೀತಿ ವಿಭಿನ್ನವಾದ ಟೆನ್ಷನ್ ಕಾಡ್ತಾ ಇದೆ.